ಬರ್ತ್ಡೇ ಫಂಕ್ಷನ್ನು ಆ್ಯನಿವರ್ಸರಿ ಏನಾದ್ರೂ ಎಲ್ಲರೂ ಕೇಕ್ ತಂದುಬಿಡ್ತಾರೆ. ಕೇಕ್ ಜೊತೆಗೆ ಕೆಲವರು ಪಾರ್ಟಿ ಐಸ್ ಕ್ರೀಮಲ್ಲೇ ಮುಗಿಬೇಕು ಅಂತ, ಮಕ್ಕಳು ಜಾಸ್ತಿ ಇದ್ದರೆ ಐಸ್ ಕ್ರೀಮು ಕ್ಯಾಂಡಲ್ ಕೇಕ್ ಇದ್ದರೆ ಪಾರ್ಟಿ ಆಯಿತು. ಒಂದೊಂದು ಸತಿ ಗಮನಿಸಿದ್ರೆ ಪ್ರತಿಯೊಂದು ವಸ್ತುವು ಏನೋ ಒಂದು ಮೆಸೇಜ್ ಕೊಡುತ್ತೆ. ಚಿಕ್ಕವರಿದ್ದಾಗ ಇದೆಲ್ಲ ತಲೆಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಇವಾಗ ಜೀವನದಲ್ಲೇ ನಮಗೆ ಎಕ್ಸ್ಪ್ಲೋರ್ ಮಾಡಿದ್ರೆ ಸಣ್ಣ ವಿಚಾರದಲ್ಲೂ ಏನೋ ಒಂದು ಸಾರ ಕಾಣಿಸುತ್ತೆ. ನಾವು ಹೇಗೆ ಐಸ್ ಕ್ರೀಮ್ ತಿನ್ನುವಾಗ ಅದು ಕರಗುತ್ತೆ, ಕರಗಿ ನಮಗೆ ಸೇರ್ಕೊಳ್ಳುತ್ತೆ. ಆದರೆ ಕ್ಯಾಂಡ್ಲು ಅಲ್ಲೂ ಕರಗುತ್ತೆ, ಕರಗಿ ಎಲ್ಲರ ಜೊತೆ ಸೇರ್ಕೊಳ್ಳುತ್ತೆ ಬೆಳಕು. ನಮ್ಮ ಜೀವನ ಐಸ್ ಕ್ರೀಮ್ ಥರ ಆಗಬಾರ್ದು. ಏನು ಮಾಡಿದ್ರು ನಮಗೋಸ್ಕರ, ನಮಗೆ ಸೇರಬೇಕೆಲ್ಲ ಇಲ್ಲ. ಕ್ಯಾಂಡಲ್ ಕರಗಿದಾಗ, ಕರ್ಪೂರ ಕರಗಿದಾಗ, ಆರತಿ ಬೆಳಗ್ದಾಗ ಬೆಳಕು ಹೇಗೆ ಹೊರಗೆ ಹರಡುತ್ತೋ ಹಾಗೆ ನಾವು ಮಾಡೋ ಒಂದೊಂದು ಕೆಲಸನೂ ಕೂಡ ಎಲ್ಲರಿಗೂ ಏನಾದ್ರು ಒಂಚೂರು ಸಿಗೋ ಅಂಥದ್ದಾಗಿದ್ದರೆ ಎಷ್ಟು ಋಣ ತೀರುತ್ತೆ. ದೇವ ಋಣ, ಋಷಿ ಋಣ, ಪಿತೃ ಋಣ, ಎಲ್ಲ ಋಣ.